ಪ್ಲೇಸಸ್ ಅಂದ್ರೆ ರೋಡ್ ಸೈಡ್ ಅಲ್ಲಿ, ಫುಟ್ಪಾತ್ ಅಲ್ಲಿ, ವಿಂಡೋಗಳಲ್ಲಿ, ಈ ತರ ಸುಮಾರು ಸಾರ್ವಜನಿಕ ಜಾಗಗಳಲ್ಲಿ ಎಲ್ಲಂದರಲ್ಲಿ ಈ ತ್ಯಾಜ್ಯ ಸಾಮಗ್ರಿಗಳನ್ನ ಸುಟ್ಟಿದ್ದಾರೆ. ಅದು ಇವತ್ತಲ್ಲ, ಸುಮಾರು ದಿನಗಳಿಂದ ಅಲ್ಲಿ ಸುರಿತಾ ಬಂದಿದ್ದಾರೆ. ಆ ತ್ಯಾಜ್ಯ ಸಾಮಗ್ರಿಗಳೆಲ್ಲ ಅಲ್ಲಿ ಸಂಗ್ರಹ ಆಗಿ ಅದ್ರ ಮೇಲೆ ಗಿಡ ಗಂಟೆ ಬೆಳ್ಕೊಂಡು ಅದು ಒಂಥರ ಕಾಡಿಗೂ ತಪ್ಪೋಗಿದೆ, ನಾಡಿಗೂ ತಪ್ಪೋಗಿದೆ, ಅನಾರೋಗ್ಯದ ಮೂಲ ಆಗೋಗಿದೆ. ಅಲ್ಲಿ ಹಾವು, ಸೊಳ್ಳೆ, ಇಲಿ ಇವುಗಳ ಎಲ್ಲವ ವಾಸಸ್ಥಾನ ಆಗಿದೆ. ಜೊತೆಗೆ ಅದನ್ನ ಯಾವಾಗ ಈ ರೀತಿಯಾಗಿ ಉಡ್ಡೆ ತ್ಯಾಜ್ಯ ಸಾಮಗ್ರಿಗಳು ಬಿದ್ದಿರುತ್ತೆ, ಹೋಗರು ಬರೋರು ಕೂಡ ಅಲ್ಲಿ ಕಸವನ್ನ ಎಸೆದು ಹೋಗ್ತಾರೆ. ಅದರಿಂದ ಸಮಸ್ಯೆ ಇನ್ನಷ್ಟು ಉಲ್ಬಣ ಆಗುತ್ತೆ. ಸೊ ಇವೆಲ್ಲ ಅನಾರೋಗ್ಯ ಅಷ್ಟೇ ಅಲ್ಲ, ವಾಸಕ್ಕೆ ಮತ್ತು ಆರೋಗ್ಯಕ್ಕೆ ಎರಡಕ್ಕೂ ಕೂಡ ಕಂಟಕ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಗೆ ನಗರದ ಸ್ವಲ್ಪ ಸೌಂದರ್ಯ ಕೆಡಲಿಕ್ಕೂ ಕೂಡ ಇವೆಲ್ಲ ಕಾರಣ ಆಗಿದೆ. ಸೊ ಈ ರೀತಿಯ ಸನ್ನಿವೇಶ ಸಾರ್ವಜನಿಕ ಜಾಗಗಳಲ್ಲೂ ಇದೆ, ಖಾಲಿ ನಿವೇಶನ ವೇಕೆಂಟ್ ಸೈಟ್ಗಳಲ್ಲೂ ಕೂಡ ಇದೆ. ಕೆಲವು ವೇಕೆಂಟ್ ಸೈಟ್ಗಳಲ್ಲೂ ಕೂಡ ಮಣ್ಣು ಉಡ್ಡೆಗಳು ಬಿದ್ದಿದ್ದಾವೆ, ಕಲ್ಲು, ಬೇರೆ ಬೇರೆ ತ್ಯಾಜ್ಯ ಸಾಮಗ್ರಿಗಳು ಬಿದ್ದಿದ್ದಾವೆ. ಅದ್ರ ಮೇಲೆ ಕಳೆ ಬೆಳ್ಕೊಂಡು ಅಲ್ಲಿ ಇಲಿಗಳು, ಹಾವುಗಳು, ಸೊಳ್ಳೆ ಎಲ್ಲಾನು ಕೂಡ ಸೇರ್ಕೊಂಡು ಅಕ್ಕಪಕ್ಕದ ಮನೆಗಳವರೆಗೂ ಕೂಡ ತೊಂದರೆ. ನನಗೆ ಸಾರ್ವಜನಿಕರಿಂದ ಈ ತರಹದ ಸಮಸ್ಯೆಗಳ ಬಗ್ಗೆ ನೂರಾರು ದೂರುಗಳು ಬಂದಿದ್ದಾರೆ. ನಮ್ಮ ಬಡಾವಣೆ ಒಳಗಡೆನೆ ಈ ರೀತಿಯಾಗಿ ನಿವೇಶನಗಳನ್ನ ಅವರು ಸ್ವಚ್ಛ ಮಾಡಿಕೊಂಡಿಲ್ಲ, ಅಥವಾ ರೋಡ್ ಸೈಡ್ ಅಲ್ಲಿ ನೀವುಗಳು ಕ್ಲೀನ್ ಮಾಡಿಲ್ಲ. ಇದರಿಂದ ಎಲ್ಲ ನಗರದ ಒಂದು ಸೌಂದರ್ಯವನ್ನು ಕೇಳ್ತಾ ಇದೆ, ವಾಸಕ್ಕೆ ಅನಾರೋಗ್ಯಕರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ದೂರುಗಳು ಬಂದಿದ್ದಾರೆ. ಇದು ಬರೀ ನಮ್ಮ ರಸ್ತೆ, ಫುಟ್ಪಾತ್ ಅಷ್ಟೇ ಅಲ್ಲ, ಖಾಲಿ ನಿವೇಶನಗಳು ಅಷ್ಟೇ ಅಲ್ಲ, ಕೆಲವು ಕಡೆ ರೈಲ್ವೆ ಪ್ರಾಪರ್ಟಿಯಲ್ಲೂ ಕೂಡ ಇದೇ ರೀತಿಯಾದಂತ ಸನ್ನಿವೇಶ ಇದೆ. ಇನ್ನ ಕೆಲವು ಕಡೆ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲೂ ಕೂಡ ಈ ರೀತಿಯ ತ್ಯಾಜ್ಯ ಸಾಮಗ್ರಿಗಳು ಸುಮಾರು ದಿನಗಳಿಂದ ಎಲ್ಲ ಬೆಳೆದು ನಿಂತು ಅಲ್ಲಿನೂ ಕೂಡ ಕ್ಲೀನ್ ಆಗಿ ಇಲ್ಲದೆ ಇರೋದ್ರಿಂದ ಜನ ಸಂಚಾರಕ್ಕೂ ಕಂಟಕ ಆಗುತ್ತೆ, ಮತ್ತೆ ಅನಾರೋಗ್ಯಕ್ಕೂ ಮೂಲ ಆಗುತ್ತೆ. ಕೇರೈಟ್ನವರು ಕೆಲವು ಕಡೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಸಬರ್ ಬಂದ್ರೆ ಅಲ್ಲೂ ಈ ರೀತಿಯ ಪರಿಸ್ಥಿತಿ ಇದೆ. ಜೊತೆಗೆ ಓಲ್ಡ್ ಸಿಟಿ ಏರಿಯಾದಲ್ಲಿ ಇಂದಿನಿಂದ ಕೆಲಸ ಮಾಡಿದವರು ಫುಟ್ಪಾತ್ ಮೇಲೆ ಕಲ್ಲುಗಳನ್ನ ಬಿಟ್ಟು ಹೋಗಿದ್ದಾರೆ, ಸ್ಲ್ಯಾಬ್ಗಳು ಅನುಪಯುಕ್ತ ಮೆಟೀರಿಯಲ್ ಬಿಟ್ಟು ಹೋಗಿದ್ದಾರೆ, ಎಲೆಕ್ಟ್ರಿಕಲ್ ಪೋಲ್ಸ್ ಬಿದ್ದಿದ್ದಾವೆ, ಪೈಪ್ಗಳು ಬಿದ್ದಿದ್ದಾವೆ. ಹೀಗೆ ವರ್ಷಗಳಿಂದ ಇವೆಲ್ಲ ಅಲ್ಲಿ ಸಾಮಗ್ರಿಗಳು ಬಿಸಾಡಿ ಒಟ್ಟಾರೆ ಇದರಿಂದ ವಾಹನ ಸಂಚಾರಕ್ಕೂ ತೊಂದರೆ, ಪಾದಚಾರಿಗಳಿಗೂ ತೊಂದರೆ, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಔಟರ್ ಏರಿಯಾದಲ್ಲಿ ಉಡ್ಡೆ ಮಣ್ಣು ಕಲ್ಲು ಸೇರಿ ರಾಶಿಗಳಾಗಿ ಅಲ್ಲಿ ನೋಡೋದಕ್ಕೆ ಅಸಹ್ಯಕರವಾದಂತ ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಇದರಿಂದ ನಾನು ಹೇಳಿದಾಗೆ ಹಾವು, ಸೊಳ್ಳೆ, ಇಲಿ ಎಲ್ಲ ಸೇರ್ಕೊಂಡು ಒಟ್ಟಾರೆ ನಗರದ ಒಂದು ಜೀವನದ ಗುಣಮಟ್ಟಕ್ಕೆ ಇವೆಲ್ಲ ಒಂದು ರೀತಿ ತೊಂದರೆ ಆಗಿ ಪರಿಣಮಿಸಿದ್ದಾವೆ. ಸೊ ಈ ತರ ಸಾವಿರಾರು ಲೊಕೇಶನ್ಸ್ ಇದಾವೆ ಇಡೀ ಜಿಬಿಯ ವ್ಯಾಪ್ತಿಯಲ್ಲಿ. ನಾವು ಒಂದು ಸುಮ್ಮನೆ ಮೇಲ್ನೋಟಕ್ಕೆ ಗುರುತಿಸಿದಾಗ ಈ ರೈಲ್ವೆ ಪ್ರಾಪರ್ಟಿ, ಮೆಟ್ರೋ, KRID ಇವೆಲ್ಲ ಹೊರತುಪಡಿಸಿನೇ 1600 ಲೊಕೇಶನ್ ಈ ತರದ್ದು ಇದೆ ಅಂತ ನಾವೊಂದು ಅಂದಾಜು ಮಾಡಿದ್ದೇವೆ. ಸೊ ಅವ್ರ ಅಂದಾಜ್ ಪ್ರಕಾರ 22,000 ಟನ್ ಅಷ್ಟು ವೇಸ್ಟ್ ಬಿದ್ದಿದೆ ಅಂತ ಹೇಳ್ತಾರೆ. ಬಹುಶಃ ನನ್ನ ಪ್ರಕಾರ ಲಕ್ಷಾಂತರ ಟನ್ ವೇಸ್ಟ್ ಬಿದ್ದಿದೆ ಇದು. ಯಾಕಂದ್ರೆ ನಾವು ಡೀಪ್ ಆಗಿ ಹೋದಾಗ್ಲೇ ಅದರ ಸಮಸ್ಯೆಯ ಆಳ ಅಗಲ ಗೊತ್ತಾಗ್ತಕ್ಕಂಥದ್ದು. ಸೊ ಇವುಗಳನ್ನೆಲ್ಲವನ್ನು ಕೂಡ ಒನ್ ಟೈಮ್ ಇದು ಲೆಗಸಿ ವೇಸ್ಟ್, ಇದು ಲೆಗಸಿ ವೇಸ್ಟ್ ಬಹಳ ವರ್ಷಗಳಿಂದ ಅಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು. ಇದನ್ನ ನಾವು ತೆಗಿಬೇಕು ಅಂತ ಈಗ ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಕಳೆದ 1 ತಿಂಗಳಿಂದ ನಮ್ಮ ಅಧಿಕಾರಿಗಳು ಇದನ್ನೆಲ್ಲ ಎಸ್ಟಿಮೇಟ್ ಮಾಡಿದ್ದಾರೆ. ಇದನ್ನ ಗುರುತಿಸಿ ಇವುಗಳನ್ನ
ತೆಗೆಯುವಂತ ಕಾರ್ಯಾಚರಣೆಯನ್ನ ಆಗಸ್ಟ್ 1ನೇ ತಾರೀಕಿನಿಂದ ಆರಂಭ ಮಾಡಬೇಕು ಅಂತ ನಾವು ಯೋಜನೆ ಮಾಡಿಕೊಂಡಿದ್ದೇವೆ. ಆಗಸ್ಟ್ 1ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆಯನ್ನ ಕೊಡ್ತಾರೆ. ಇದರಲ್ಲಿ ಇಡೀ ಆಗಸ್ಟ್ ತಿಂಗಳಾದ್ಯಂತ ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಈ ಕಾರ್ಯಕ್ರಮವನ್ನ ನಾವು ಇಡೀ ಆಗಸ್ಟ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಫ್ರೀಡಮ್ ಫ್ರಮ್ ವೇಸ್ಟ್. ಸೊ ಇದನ್ನ ಸಾರ್ವಜನಿಕ ಜಾಗಗಳಲ್ಲಿ ಎಲ್ಲೆಲ್ಲಿ ಈ ರೀತಿ ಬಿದ್ದಿದೆ ಅದನ್ನ ನಾವು ಕಾರ್ಪೊರೇಷನ್ಗಳ ವತಿಯಿಂದ ಮೆಟ್ರೋ, BWSSB, ಬೆಸ್ಕಾಂ, KRIDE ಇವರೆಲ್ಲರೂ ಕೂಡ ಸೇರಿ ನಮ್ಮ ಜಾಗದಲ್ಲಿ ಇರುವಂತ ಇಂಥ ತ್ಯಾಜ್ಯವನ್ನ ಆಯಾ ಸಂಸ್ಥೆಗಳು ತೆಗಿಬೇಕು ಅಂತ ನಾವು ಇವತ್ತು ಸಭೆ ಮಾಡಿ ಚರ್ಚೆ ಮಾಡಿ ಅವರೆಲ್ಲರಿಗೂ ನಾನು ನಿರ್ದೇಶನ ಕೊಟ್ಟಿದ್ದೇನೆ. ಸೊ ಇದನ್ನ ಆಗಸ್ಟ್ 1ರಿಂದ ಚಾಲನೆ ಮಾಡಿದ್ರೆ ಬಹುಶಃ ಇಡೀ ಆಗಸ್ಟ್ ತಿಂಗಳು ನಾವು ಈ ಒಂದು ಅಭಿಯಾನವನ್ನ ಮಾಡಬೇಕಾಗುತ್ತೆ. ಇದರಲ್ಲಿ ಸದ್ಯಕ್ಕೆ ಒಂದು 50 ಗಾಡಿಗಳು ನಿರ್ಮೂಲನೆಗೆ ಇದಕ್ಕೆ ನಿಯೋಜನೆ ಮಾಡಿದ್ದಾರೆ ಅಧಿಕಾರಿಗಳು. ಅದನ್ನ ಕನಿಷ್ಠ 3 ಗಾಡಿ ಆದ್ರೂ ಬೇಕಾಗುತ್ತೆ. ಇನ್ನು ಹೆಚ್ಚಿಗೆ ಗಾಡಿಗಳನ್ನ ತೆಗೆದುಕೊಳ್ಳಿ ಅಂತ ಕೂಡ ನಾನು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಸೊ ಸಾರ್ವಜನಿಕ ಸ್ಥಳದಲ್ಲಿರ್ತಕ್ಕಂತಹ ಇಂತಹ ತ್ಯಾಜ್ಯ ನಿರ್ಮೂಲನೆಯನ್ನ ನಾವು ಮಾಡ್ತೇವೆ, ಅಂದ್ರೆ ಸರ್ಕಾರ ಅಥವಾ ಸರ್ಕಾರದ ಅಂಗಸಂಸ್ಥೆಗಳು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಸಾವಿರಾರು ಖಾಲಿ ನಿವೇಶನಗಳಲ್ಲೂ ಕೂಡ ಇದೇ ರೀತಿಯ ತ್ಯಾಜ್ಯ ಸಾಮಗ್ರಿಗಳನ್ನ ಸುರಿದಿರುವಂತಹದ್ದು ಇದೆ. ಅದನ್ನ ಆ ಖಾಲಿ ನಿವೇಶನ ವೇಕೆಂಟ್ ಸೈಟ್ ಮಾಲೀಕರು ಅದನ್ನ ಅವರು ಸ್ವಚ್ಛ ಮಾಡಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಗರ ಸುಧಾರಣೆ ಆಗ್ಬೇಕು ಅಂದ್ರೆ ನಾವು ಒಬ್ಬರೇ ಪ್ರಯತ್ನ ಪಟ್ರೆ ಆಗೋದಿಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕು. ಆವಾಗ ಮಾತ್ರ ಸುಧಾರಣೆ ಸಾಧ್ಯ. ನಮ್ ಜವಾಬ್ದಾರಿ ನಾವು ನಿರ್ವಹಣೆ ಮಾಡ್ತೇವೆ. ಸಾರ್ವಜನಿಕ ಜಾಗದಲ್ಲಿರೋದನ್ನ ನೀವು ತೆಗೀರಿ ಅಂತ ನಾವು ಸಾರ್ವಜನಿಕರನ್ನ ಕೇಳೋದಿಲ್ಲ. ಅದನ್ನ ನಮ್ಮ ಸಂಸ್ಥೆ, ಸರ್ಕಾರದ ಸಂಸ್ಥೆಗಳೇ ನಿರ್ಮೂಲನೆ ಮಾಡ್ತವೆ, ಅವ್ರನ್ನ ತೆರವು ಮಾಡ್ತವೆ. ಆದ್ರೆ ನಿಮ್ಮ ಖಾಲಿ ನಿವೇಶನದಲ್ಲಿ ಇರುವಂತಹ ತ್ಯಾಜ್ಯ ಸಾಮಗ್ರಿಗಳನ್ನ ದಯವಿಟ್ಟು ತಾವು ನಿರ್ಮೂಲನೆ ಮಾಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ನಿಮ್ ಸೈಟ್ ಅಲ್ಲಿ ಸ್ವಲ್ಪ ಮಣ್ಣು ಉಡ್ಡೆಗಳಿರ್ಬಹುದು, ಬೇರೆ ಡೆಬ್ರಿಸ್ ಇರಬಹುದು, ಅದರಲ್ಲಿ ಗಿಡ ಗಂಟೆ ಬೆಳ್ಕೊಂಡು ಒಂಥರ ಅಕ್ಕಪಕ್ಕ ಮನೆಯವರಿಗೆ ಅವೆಲ್ಲ ತೊಂದರೆ ಆಗಿರ್ಬೋದು. ದಯವಿಟ್ಟು ನಿಮ್ಮ ಖಾಲಿ ನಿವೇಶನದಲ್ಲಿ ಈ ರೀತಿಯ ಪರಿಸ್ಥಿತಿ ಇದ್ರೆ ಅದನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಆಗಸ್ಟ್ 15ಕ್ಕೆ ಮೊದಲು ಖಾಲಿ ನಿವೇಶನ ಮಾಲೀಕರು ಮಾಡಬೇಕು ಅಂತ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಕೆಲವು ಜನರಿಗೆ ಯಾವ ಕಡೆಯಿಂದ ಕ್ಲೀನ್ ಮಾಡಿಸ್ಬೇಕು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಅವರವರ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಈ ತರ ಕ್ಲೀನ್ ಮಾಡೋರು ಯಾರ್ಯಾರು ಇದ್ದಾರೆ ಅಂತ ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ಜನಗಳಿಗೆ ಒದಗಿಸ್ಕೊಡಿ, ಮಾಹಿತಿ ರೂಪದಲ್ಲಿ ಒದಗಿಸ್ಕೊಡಿ ಅಂತಾನು ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಸೊ ಪ್ರತಿಯೊಬ್ಬ ಕಾರ್ಪೊರೇಟ್ ಕಮಿಷನರ್ ಕೂಡ ಅವ್ರವ್ರ ಲಿಮಿಟ್ ಅಲ್ಲಿ ಯಾರು ಖಾಲಿ ಸೈಟ್ ಗಳನ್ನ ಕ್ಲೀನ್ ಮಾಡೋರು ಇದಾರೆ ಅಂತ ಒಂದು ಲಿಸ್ಟ್ ಅನ್ನ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾವು ಒದಗಿಸ್ಕೊಡ್ತೇವೆ ಜನರಿಗೆ. ನಾವೇ ಒದಗಿಸ್ಕೊಡ್ಬೇಕಂತ ಏನಿಲ್ಲ. ಯಾರು ಸೈಟ್ ಕ್ಲೀನ್ ಮಾಡೋರು ಇದಾರೆ ನಿಮ್ಗೆ ಪತ್ತೆ ಮಾಡಿ ಅವ್ರ ಮುಖಾಂತರ ತಾವೇ ಮಾಡಿಸ್ಕೊಳ್ಳಿ. ನಾವು ಅದರಲ್ಲಿ ಮಧ್ಯ ಪ್ರವೇಶ ಮಾಡ್ಲಿಕ್ಕೆ ಬಯಸೋದಿಲ್ಲ. ಆಗಸ್ಟ್ 15ರವರೆಗೆ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ತಮ್ಮ ಖಾಲಿ ಸೈಟ್ ಅನ್ನ ದಯವಿಟ್ಟು ತಾವು ಕ್ಲೀನ್ ಮಾಡ್ಕೊಳ್ಳಿ. ನಾವು ಇಬ್ರು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಬೆಂಗಳೂರು ಸುಧಾರಣೆ ಆಗೋದಿಲ್ಲ. ಹಾಗಾಗಿ ನೀವು ಮಾಡಿ, ನಾವು ಪ್ರಯತ್ನ ಮಾಡ್ತೇವೆ. ನಿಮ್ ಜವಾಬ್ದಾರಿ ನೀವು ನಿರ್ವಹಣೆ ಮಾಡಿ, ನಮ್ ಜವಾಬ್ದಾರಿ ನಾವು ನಿರ್ವಹಣೆ ಮಾಡ್ತೇವೆ. ಇಬ್ರು ನಮ್ ಕೆಲಸ ಮಾಡಿದ್ರೆ ಏನಾದ್ರೂ ಅಲ್ಪ ಸ್ವಲ್ಪ ಆದ್ರೂ ಬೆಂಗಳೂರಲ್ಲಿ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಆಗಸ್ಟ್ 15ರ ಮೊದಲು ಖಾಲಿ ನಿವೇಶನಗಳಲ್ಲಿ ಏನಾದ್ರೂ ಈ ತರ ಪರಿಸ್ಥಿತಿ ಇದ್ದರೆ ಅದನ್ನ ತಾವು ಮಾಡ್ಕೊಳ್ಳಿ. ಇಲ್ಲದೆ ಇಲ್ಲ ಕ್ಲೀನ್ ಆಗಿದೆ ಅಂದ್ರೆ ಏನ್ ತೊಂದರೆ ಇಲ್ಲ. ಎಲ್ಲಿ ಈ ತರ ಉಡ್ಡೆ, ಮಣ್ಣು, ಕಲ್ಲು, ಗಿಡ ಗಂಟೆ ಬೆಳ್ಕೊಂಡಿದೆ ಅದನ್ನ ತಾವು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಆಗಸ್ಟ್ 15ರ ನಂತರ ಖಾಲಿ ನಿವೇಶನಗಳನ್ನ ಅಲ್ಲಿ ಈ ತರಹ ತ್ಯಾಜ್ಯವನ್ನ ತೆರವು ಮಾಡುವಂತ ಕೆಲಸ ನಾವು GBA ವತಿಯಿಂದ, ಕಾರ್ಪೊರೇಷನ್ಗಳ ವತಿಯಿಂದ ಮಾಡ್ತೇವೆ. ಆ ಮಾಡಿದಂತಹದನ್ನ ಅದರ ಖರ್ಚು ಏನ್ ತಗಲುತ್ತೆ ಅದು ನಾವು ಅವರ ತೆರಿಗೆ ಅಕೌಂಟ್ಗೆ ಸೇರಿಸಿ ಅದರ ಮುಖಾಂತರ ಅವರು ಅದನ್ನ ತೆರಿಗೆ ಕಟ್ಟುವಾಗ ಅದನ್ನು ಸೇರಿಸಿ ಕಟ್ಟಬೇಕಾಗುತ್ತೆ.
ಸೊ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ, ಆಗಸ್ಟ್ 15ಕ್ಕೆ ಮೊದಲು ಸಾರ್ವಜನಿಕರೇ, ಅವರ ಮಾಲೀಕರೇ ಅವರ ಜಾಗವನ್ನ ಕ್ಲೀನ್ ಮಾಡ್ಕೋಬೇಕು. ಅವ್ರು ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆಗಸ್ಟ್ 15ರ ನಂತರ ನಾವು ಸ್ವಚ್ಛ ಮಾಡಿ ಅದಕ್ಕೆ ತಗುಲುವ ವೆಚ್ಚವನ್ನ ಅವರ ತೆರಿಗೆ ಅಕೌಂಟ್ಗೆ ಸೇರಿಸ್ತೇವೆ. ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಕೂಡ ಮುಂದಿನ ವಾರ ರೇಟ್ ಅನ್ನ ನಾವು ಪಬ್ಲಿಷ್ ಮಾಡ್ತೇವೆ. ಸೊ ಈ ರೇಟ್ ಅವ್ರು ಕಟ್ಟೋದು ಬೇಕಾಗಿಲ್ಲ, ಯಾಕಂದ್ರೆ ಅವ್ರು ಹೇಳ್ಬೋದು ನಿಮ್ದು ರೇಟ್ ಜಾಸ್ತಿ ಇದೆ ಅಂತ. ಇರ್ಬೋದು, ನಮ್ದು ರೇಟ್ ಜಾಸ್ತಿ ಇರ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ಇಂಟ್ರೆಸ್ಟ್ ಕೂಡ ತಗೊಳ್ಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ಬೇಡ ಅಂತ ಹೇಳಿದ್ರೆ ನೀವೇ ಸೈಟ್ ನ ಕ್ಲೀನ್ ಮಾಡ್ಕೊಳ್ಳಿ. ನಾನು ಇದನ್ನ ಇವತ್ತಲ್ಲ ಜುಲೈ 15ನೇ ತಾರೀಕಿಗೆ ಘೋಷಣೆ ಮಾಡಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ, ನಿಮ್ ಸೈಟ್ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ. ಇಲ್ಲಿವರೆಗೂ ಯಾರು ಕ್ಲೀನ್ ಮಾಡ್ಕೊಂಡಿರೋ ಮಾಹಿತಿ ನನ್ಗೆ ಬಂದಿಲ್ಲ, ಫೀಡ್ಬ್ಯಾಕ್ ಬಂದಿಲ್ಲ. ಮಾಡ್ಕೊಂಡಿದಾರ ಏನೋ ಗೊತ್ತಿಲ್ಲ, ಬಟ್ ನನ್ಗಂತೂ ಎಲ್ಲೂ ಕಂಡು ಬಂದಿಲ್ಲ. ಈಗಲೂ ಕೂಡ ನಾವು ಆಗಸ್ಟ್ 15ರವರೆಗೆ ಟೈಮ್ ಕೊಡ್ತಾ ಇದ್ದೇವೆ, ದಯವಿಟ್ಟು ತಾವು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಕ್ಲೀನ್ ಮಾಡೋದು ಆರಂಭ ಮಾಡ್ಬೇಕಾಗುತ್ತೆ. ಅಂತದ್ದು 16,000 ಸೈಟ್ಗಳು ಇರ್ಬೋದು ಔಟರ್ ಏರಿಯಾದಲ್ಲಿ. ನಮಗೂ ಟೈಮ್ ಹಿಡಿಯಬಹುದು, ಬಟ್ ನಾವು ಕೂಡ ಅದನ್ನ ಆರಂಭ ಅಂತೂ ಮಾಡ್ತೇವೆ. ಸೊ ಇವೆಲ್ಲ ನಾವು ಖಾಸಗಿ ಸ್ವತ್ತುಗಳ ಮಾಲೀಕರು ಎಲ್ಲ ಕೈ ಜೋಡಿಸಿದ್ರೆ ಈ ತ್ಯಾಜ್ಯವನ್ನ ಸ್ವಲ್ಪ ಮಟ್ಟಿಗಾದ್ರೂ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಬಹಳ ವರ್ಷಗಳಿಂದ ಇರುವಂತಹ ಸಮಸ್ಯೆ. ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ, ಫ್ರೀಡಮ್ ಫ್ರಮ್ ವೇಸ್ಟ್, ಈ ಮಾಸದಲ್ಲಿ ತಿಂಗಳು ಪೂರ್ತಿ ನಾವು ಇದನ್ನ ಮಾಡಿ ತದನಂತರ ಯಾರೇ ಆಗ್ಲಿ ಈ ತರ ಡೆಬ್ರಿಸ್ ರಿಮೂವಲ್ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಕಟ್ಟುನಿಟ್ಟನ ಒಂದು ಕ್ರಮ ಜಾರಿ ಮಾಡ್ತಾ ಇದ್ದೇವೆ. ಸೊ ದಟ್ ನಾಳೆ ಮತ್ತೆ ನಾವೊಂದ್ ಕಡೆಯಿಂದ ತೆರವು ಮಾಡ್ಕೊಂಡು ಹೋದ್ರೆ ಅದೇ ಜಾಗಕ್ಕೆ ಬಂದು ಸುರಿಯುವಂಗೆ ಆಗ್ಬಾರ್ದು ಮತ್ತೆ. ಸೊ ನಾವ್ ಮಾಡಿದ್ದೆಲ್ಲ ಅವ್ರಿಗೆ ಅಪ್ಪ ಮಾಡ್ಕೊಟ್ಟಂಗೆ ಆಗುತ್ತೆ, ಅದು ಆಗ್ಬಾರ್ದು ಅಂತ ಹೇಳಿ ಅದಕ್ಕೇನು ಕೂಡ ಒಂದು ಸಿಸ್ಟಮ್ ಅನ್ನ ನಾವು ಜಾರಿ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆನೂ ಕೂಡ ಮುಂದಿನ ದಿನ ನಾನು ಹೇಳಿದ್ದೇನೆ, ಅವನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಈ ತರ ಈ ಡೆಬ್ರಿಸ್ ರಿಮೂವ್ ಮಾಡೋರು ಯಾರ್ಯಾರು ಇದ್ದಾರೆ ಅವ್ರಿಗೆ ಗೈಡ್ ಲೈನ್ಸ್ ಕೊಟ್ಬಿಟ್ಟು ಅವರೆಲ್ಲ ಕಂಪಲ್ಸರಿ ಆಗಿ ರಿಜಿಸ್ಟರ್ ಆಗ್ಬೇಕು, GPS ಅಳವಡಿಸ್ಕೊಳ್ಬೇಕು. ಮತ್ತೆ ಎಲ್ಲಿ ನಾವು ಡೆಸಿಗ್ನೇಟ್ ಮಾಡಿದ್ದೇವೆ ಅಲ್ಲೇ ತಗೊಂಡೋಗಿ ಇದನ್ನ ಸುರಿಬೇಕು. ರೋಡ್ ಸೈಡ್ ಅಲ್ಲಿ ಅಲ್ಲಿ ಇಲ್ಲಿ ಸುರಿಯೋ ಆಗಿಲ್ಲ. ಅದಕ್ಕೂ ಕೂಡ ಅವ್ರಿಗೆ ಏನ್ ಬೇಕೋ ಸೌಕರ್ಯ ಮಾಡ್ಕೊಡೋದಕ್ಕೆ ನಾವು ತಯಾರಿದ್ದೇವೆ. ಇನ್ನು ಮುಂದೆ ಆ ತರ ಸಾರ್ವಜನಿಕ ಸ್ಥಳಗಳಲ್ಲಿ ಸುರಿಯೋದನ್ನ ಆದಷ್ಟು ನಾವು ಕಟ್ಟುನಿಟ್ಟಾಗಿ ಅವಾಯ್ಡ್ ಮಾಡಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಸೊ ಈ ಕ್ಯಾಂಪೇನ್ ಜಸ್ಟ್ ಕ್ಲೀನ್ ಬೆಂಗಳೂರು ಅಂದ್ರೆ JCB, ಜಸ್ಟ್ ಕ್ಲೀನ್ ಬೆಂಗಳೂರು ಮಾಡೋಣ, JCB ಮಾಡೋಣ ಅನ್ನೋದು ನಾನು ಸಾರ್ವಜನಿಕರಲ್ಲಿ ಮನವಿ. ಯಾತಕ್ಕಾಗಿ? ಬೆಂಗಳೂರಿನ ಸುಧಾರಣೆಗಾಗಿ. ಹಾಗಾಗಿ ನಾನು ಜನಗಳಲ್ಲಿ ಮನವಿ ಮಾಡೋದು, ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಲ್ಲಿ ನೀವು ನಾವು ಸೇರಿ ಜೊತೆಗೂಡಿ JCB ಮಾಡೋಣ ಬೆಂಗಳೂರಿನ ಸುಧಾರಣೆಗಾಗಿ. ಇದಕ್ಕೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ. ಸಹಕಾರ ಕೊಡ್ತಾರೆ ಅಂತ ನಾನು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇನೆ. ಸಣ್ಣ ಪುಟ್ಟ ಇದರಲ್ಲಿ ವ್ಯತ್ಯಾಸಗಳು ಬರಬಹುದು, ಅನುಭವದ ಆಧಾರದ ಮೇಲೆ ಅದನ್ನ ಸರಿ ಮಾಡಿಕೊಂಡು ನಾವು ಮುಂದೆ ಹೆಜ್ಜೆಯನ್ನ ಇಡ್ತೇವೆ. ಸೇಮ್ ಈಗ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡ್ತೇನೆ, ಒಂದು 2 ನಿಮಿಷ. Sir, the cameras are all here, sir. Cameras are all here. Separately, you will not get it then. I don't mind. But don't say me if you don't get it. Kumar sir, on the Okay. Yes, sir. Ready? Okay. Yes, sir. There is a lot of legacy waste, construction material, debris dumped on the roads and the pavement, public spaces in Bengaluru. In addition to such public spaces, there is also a lot of similar waste that has been dumped or has accumulated in private vacant sites also. These have become hotbeds of
mosquito breeding, nesting for rats, snakes. All these lead to unhygienic living conditions in many parts of Bengaluru. In addition to spoiling the health and lives of many people, they are also a very ugly eyesore, taking away the visual appeal of Bengaluru also. So they are in one sense ugly spots that mar the look of Bengaluru city. So our government, under the instructions of Honorable Chief Minister Sri D.K. Shivakumar, through the entire month of August, we are launching a Freedom from Waste campaign. In public spaces, all the authorities have come together to remove and clean up their respective spaces. The corporations will clean up the roads and footpaths from this legacy waste. There is also Metro Corporation which will clean up its work sites. There is a Suburban Rail Corporation which will attend to its site. There are electrical poles lying on the road and roadside. There are unused pipes lying on the roadsides. So the respective agencies will take up necessary action to clean up all this legacy waste. We have also requested Indian Railways, which is a large entity which owns large extents of land in Bengaluru, to clean up their owned spaces, because there is a lot of debris lying on their sites also. These debris over the years have become grounds for not only mosquitoes, rats and snakes, but weeds have also overgrown. This is a situation which further attracts people to throw garbage. These end up becoming very ugly sights for the city and for the people. So these are about private and public agencies together targeting legacy waste, debris, weeds. This is the focus of this campaign. Our call to people is, let's just clean Bengaluru for a better Bengaluru. Let's JCB together for a better Bengaluru. This is a cleaning drive. We hope that in the entire month of August we will be able to clear tens of thousands of tons of legacy waste that has accumulated in public spaces. And we hope that citizens will also join hands by cleaning up their vacant sites which have accumulated similar debris and waste material. Through this, we hope that we can bring about slight improvement in the living quality and slightly beautified Bengaluru also in the process. Okay. ಈಗ ಸುಮಾರು ಜನ ಈ ಖಾಸಗಿ ವೆಹಿಕಲ್ಸ್ ಈ ತರ ವೇಸ್ಟ್ ಅನ್ನ ಡಿಸ್ಪೋಸಲ್ ಮಾಡೋ ವೃತ್ತಿ ಮಾಡ್ತಾರೆ. ಅದರಲ್ಲಿ ಕೆಲವರು ತಗೊಂಡೋಗಿ ಇದನ್ನ ಎಲ್ಲಿ ಬಿಸಾಕ್ಬೇಕೋ ಅಲ್ಲಿ ಬಿಸಾಕ್ತಾ ಇರ್ಬೋದು. ಆದ್ರೆ ಕೆಲವರು ಇದನ್ನ ತಗೊಂಡೋಗಿ ರಾತ್ರಿ ರೋಡ್ ಸೈಡ್ ಅಲ್ಲಿ ಬಿಡೋದು, ಪಬ್ಲಿಕ್ ಜಾಗಗಳಲ್ಲಿ ಬಿಡೋದು ಮಾಡ್ತಾ ಇದ್ದಾರೆ. ಈಗ ನಾವು ಒಂದ್ ಕಡೆಯಿಂದ ಕ್ಲೀನಿಂಗ್ ಮಾಡ್ಕೊಂಡು ಬಂದ್ರೆ ನಾಳೆ ಅವರು ಅದನ್ನ ತಗೊಂಡೋಗಿ ಅಲ್ಲೇ ಸುರಿದ್ರೆ ಏನು ಲಾಭ ಇಲ್ಲ. ಇದರಿಂದ ಏನು ನಾವು ಸಾಧನೆ ಮಾಡ್ದಂಗೆ ಆಗೋದಿಲ್ಲ. ಹಾಗಾಗಿ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸುರಿಯೋದನ್ನ ತಡೆಯಬೇಕು ಅಂತ ಹೇಳಿದ್ರೆ ಯಾರು ಈ ತರ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅನ್ನ ಸಾಗಾಣಿಕೆ ಮಾಡ್ತಾರೆ, ಸಿಲ್ಟ್ ಸಾಗಾಣಿಕೆ ಮಾಡ್ತಾರೆ, ಆ ಎಲ್ಲಾ ವಾಹನಗಳಿಗೆ ಕಂಪಲ್ಸರಿ ಆಗಿ GPS ಅನ್ನ ಹಾಕ್ಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಸೊ ಆ ವಾಹನಗಳು ರಿಜಿಸ್ಟರ್ ಮಾಡ್ಕೋಬೇಕು. ಫಸ್ಟ್ ಅವರು ರಿಜಿಸ್ಟರ್ ಆಗ್ಬೇಕು. ರಿಜಿಸ್ಟರ್ಡ್ ಇಲ್ಲದೆ ನೀವು ಈ ತರ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅನ್ನ, ಅಂದ್ರೆ ವೇಸ್ಟ್ ಮೆಟೀರಿಯಲ್, ನಾನು ಹೇಳ್ತಾ ಇರೋದು ಕನ್ಸ್ಟ್ರಕ್ಷನ್ ಗೆ ಮರಳು ತಗೊಂಡ್ ಬರ್ತಾ ಇದ್ದೀರಿ, ಕನ್ಸ್ಟ್ರಕ್ಷನ್ ಗೆ ಕಲ್ಲು ತಗೊಂಡ್ ಬರ್ತಾ ಇದ್ದೀರಿ, ಅವರಲ್ಲ. ಡಿಸ್ಪೋಸಲ್ ಮಾಡೋರು, ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡೋರು ಯಾರ್ಯಾರಿದ್ದಾರೆ ಅವರು ಕಂಪಲ್ಸರಿ ಆಗಿ ರಿಜಿಸ್ಟರ್ ಮಾಡ್ಕೋಬೇಕು ಮತ್ತು GPS ಅನ್ನ ಹಾಕೋಬೇಕು. ಯಾಕೆ GPS ಅಂತ ಹೇಳಿದ್ರೆ
ಆ ವಾಹನ ಎಲ್ಲಿ ಓಡಾಡ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅವರು ಅದನ್ನ ತಗೊಂಡೋಗಿ ಎಲ್ಲಿ ವೇಸ್ಟ್ ಅನ್ನ ಹಾಕ್ಬೇಕೋ ಅಲ್ಲಿಗೆ ಹೋಗಿ ಬರ್ತಾ ಇದ್ರೆ ನಮ್ದೇನ್ ತಕರಾರಿಲ್ಲ. ಅದು ಬಿಟ್ಬಿಟ್ಟು ಎಲ್ಲೋ ರೋಡ್ ಸೈಡ್ ಅಲ್ಲಿ ಹೋಗ್ಬಿಟ್ಟು ಸುರ್ಬಿಟ್ಟು ಬರ್ತಾ ಇದ್ರೆ ಅದು ನಮ್ಗೆ GPS ಮುಖಾಂತರ ಗೊತ್ತಾಗುತ್ತೆ. ಸೊ ಹಾಗಾಗಿ ಅದನ್ನ ಪತ್ತೆ ಮಾಡಬೇಕು ಅಂತ ಹೇಳಿ ನಾವು ಅವ್ರಿಗೆ GPS ಅನ್ನು ಕೂಡ ಕಡ್ಡಾಯ ಮಾಡಬೇಕು. ಇದನ್ನ ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಅವರ 3 ಇಲಾಖೆಗಳ ಜೊತೆಗೆ ಸಭೆ ಮಾಡಿ ಇದನ್ನ ಆದಷ್ಟು ಶೀಘ್ರವಾಗಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ನಾನು ನಮ್ಮ ಮುಖ್ಯ ಆಯುಕ್ತರಿಗೆ ಸಲಹೆಯನ್ನ ಕೊಟ್ಟಿದ್ದೇನೆ. ಅವರು ಎರಡೂ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆದು ಇದನ್ನ ಇಂಪ್ಲಿಮೆಂಟೇಷನ್ ಅನ್ನ ನಾವು ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ಇದು ಒಂದ್ ಕಡೆಯಿಂದ ಕ್ಲೀನ್ ಆಗ್ತಾ ಇದ್ರೆ ನೆಕ್ಸ್ಟ್ ಮತ್ತೆ ಅಲ್ಲಿ ಸುರಿದಂಗೆ ಅಷ್ಟೊತ್ತಿಗೆ ಈ ಕೆಲಸ ಮಾಡಿಸ್ತೀವಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಜವಾಬ್ದಾರಿಯನ್ನು. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತಾ? GPS ಮಾನಿಟರ್ ಮಾಡ್ತೇವೆ ಈಗ. ಅಲ್ಲ, ಅದು ಟ್ರಾಫಿಕ್ ಪೊಲೀಸ್ ಹತ್ರ ಇರುತ್ತೆ, DW ಇವರು ವೇಸ್ಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಾರ್ಪೊರೇಷನ್ ಅಲ್ಲೂ ಕೂಡ ಇರುತ್ತೆ. ನಮ್ಗೆ ಎಲ್ಲಾದ್ರೂ ಈಗ ಒಂದ್ ಕಡೆ ಕ್ಲೀನ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಸಡನ್ಲಿ ಒಂದ್ 5-6 ಲೋಡ್ ಬಂದು ಈ ತರ ಡೆಬ್ರಿಸ್ ಬಿದ್ದಿದ್ದಾರೆ, ಯಾವ ವೆಹಿಕಲ್ ಅಲ್ಲಿ ಬಂದು ಹೋಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದ್ರ ಮುಖಾಂತರ ನಾವು ಟ್ರೇಸ್ ಮಾಡ್ತೀವಿ. ಸರ್ 100 ಟನ್ ಇದೆ ಅಂತ ಹೇಳಿ ಕ್ರಮ ತಗೊಳ್ತೀವಿ. ಅದರಲ್ಲಿ ಕಾನೂನಲ್ಲಿ ಸಾಕಷ್ಟು ಅವಕಾಶ. ರೋಡ್ ಸೈಡ್ ಅಲ್ಲಿ ಯಾರಾದ್ರೂ ಡಂಪ್ ಮಾಡಿದ್ರೆ ಅವ್ರ ಮೇಲೆ ಪೆನಲ್ಟಿ ಹಾಕೋದಕ್ಕೆ ನಮ್ಗೆ ಕಾನೂನಲ್ಲಿ ಸಾಕಷ್ಟು ಅವಕಾಶ ಇದೆ. ಈಗ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಯಾರು ಆಗ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಸಮಸ್ಯೆ ಇರೋದು. ಯಾಕಂದ್ರೆ ರಾತ್ರಿ ಹೊತ್ತು ಯಾವಾಗೋ ಬಂದು ಸುರಿದ್ಬಿಟ್ಟು ಹೊರಟೋಗ್ತಾರೆ. ನೀವು ಹೇಳ್ಬೋದು ನಿಮ್ ಲೋಕಲ್ ಆಫೀಸರ್ಸ್ ಎಲ್ಲ ಗೊತ್ತಿರುತ್ತೆ ಸ್ವಾಮಿ ಅಂತ, ಇರ್ಬಹುದು, ಇಲ್ಲ ಅಂತಲ್ಲ. ಆದ್ರೆ ನಿಖರವಾಗಿ ನಾನು ಹೇಳಕ್ ಆಗ್ತಾ ಇಲ್ಲ ಯಾರು ತಂದು ಸುರಿದು ಹೋಗ್ತಾ ಇದ್ದಾರೆ. ಸೊ GPS ಹಾಕೋದ್ರಿಂದ ಯಾವ್ದಾದ್ರು ಒಂದು ಈಗ ಕ್ಲೀನ್ ಆಗಿದೆ ಒಂದ್ ಜಾಗ, ಅಲ್ಲಿ ಸಡನ್ಲಿ ಡೆಬ್ರಿಸ್ ಬಂತು ಅಂದ್ರೆ ಯಾವ ವೆಹಿಕಲ್ ಅಲ್ಲಿ ಬಂದು ಹೋಗಿದೆ ಅಂತ ನಾವು ಪತ್ತೆ ಮಾಡ್ಲಿಕ್ಕೆ GPS ಹೆಲ್ಪ್ ಆಗುತ್ತೆ. ಸರ್ 100 ಟನ್ ಇದೆ ಅಂತ ನಿಮ್ಮ ಅಂದಾಜು ಅಂತ ಹೇಳಿ. 1 ಲಕ್ಷ ಟನ್ 100 ಟನ್ ಅಂತ ಅವರು ಎಸ್ಟಿಮೇಟ್ ಪ್ರಕಾರ 22,000 ಟನ್ ಅಂತ ಹೇಳ್ತಾರೆ. ನಮ್ ಪ್ರಕಾರ 1 ಲಕ್ಷ. ಅದರಲ್ಲಿ ಕಸ ಎಷ್ಟು, ಡಬ್ರಿಸ್ ಎಷ್ಟು ಇದೆ? ಈಗ ನಾವು ಮಾಡಿರೋದು ಡೆಬ್ರಿಸ್ ಮಾತ್ರ. ಕಸ ಈ ಬ್ಲಾಕ್ ಸ್ಪಾಟ್ ಏನಿದೆ ಅದನ್ನ ಈ ಕ್ಯಾಂಪೇನ್ ಆದ್ಮೇಲೆ ಅದನ್ನ ಕೈಗೆತ್ಕೊಳ್ತೀವಿ ಸದ್ಯಕ್ಕೆ. ಯಾಕಂದ್ರೆ ಇದು ಜನನು ಕೂಡ ನೀವು ಕೇಳಿದ ಪ್ರಶ್ನೆ ಒಳ್ಳೇದಾಯ್ತು, ಸರಿನೂ ಹೋಯ್ತು. ಯಾಕಂದ್ರೆ ಜನಕ್ಕೆ ಎಲ್ಲ ಕಸ ಅಂದ್ರೆ ಎಲ್ಲ ಸೇರಿಸಿ ಹೇಳ್ತಾರೆ. ಅದಕ್ಕೆ ನಾನು ಸ್ಪೆಸಿಫಿಕಲಿ ತ್ಯಾಜ್ಯ ಅಂತ ಹೇಳ್ತಾ ಇದ್ದೇನೆ. ತ್ಯಾಜ್ಯ ಅಂದ್ರೆ ಮನೆ ಕಸ ಬಿಟ್ಟು ಬೇರೆ ವಸ್ತುಗಳನ್ನ ಈಗ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಈ ಕ್ಯಾಂಪೇನ್ ಅಲ್ಲಿ. ಇದಾಗ್ತಾ ಇದ್ದಂಗೆ ನೆಕ್ಸ್ಟ್ ಇದಾದ ತಕ್ಷಣ ನಾವು ಬ್ಲಾಕ್ ಸ್ಪಾಟ್ಸ್ ಅಂದ್ರೆ ಎಲ್ಲಿ ಗೃಹ ತ್ಯಾಜ್ಯ ಅಂದ್ರೆ ಗಾರ್ಬೇಜ್ ಅದನ್ನ ನೆಕ್ಸ್ಟ್ ಟಾರ್ಗೆಟ್ ಮಾಡ್ತೇವೆ. ಬಟ್ ಒಂದೇ ಸತಿ ಇದು ಅದು ಮಾಡ್ತೀವಿ ಅಂದ್ರೆ ಕಷ್ಟ ಸಾಧ್ಯವಾದಂತ ಕೆಲಸ. ಅದಕ್ಕೆ ಈಗ ಈ ಪಬ್ಲಿಕ್ ಸ್ಪೇಸಸ್ ಅಲ್ಲಿ ಡೆಬ್ರಿಸು ಈ ತರದ್ದೆಲ್ಲ ಟಾರ್ಗೆಟ್ ಮಾಡ್ತಾ ಇದೀವಿ ಈ ಕ್ಯಾಂಪೇನ್ ಅಲ್ಲಿ. ಇದಾದ ತಕ್ಷಣ ಆ ಕಸದ್ದು ಟಾರ್ಗೆಟ್ ಮಾಡ್ತೇವೆ. ಕೆಲವು ಸೈಟ್ಗಳಲ್ಲಿ ಅಲ್ಲಿ ಕೂಡ ಕೆಲವರು ಮನೆ ಕಸವನ್ನು ಕೂಡ ಅಲ್ಲಿ ಬಿಸಾಕಿರೋದು ಇದೆ. ಈಗ ನಾವು ಕ್ಲೀನ್ ಮಾಡೋ ಸ್ಪಾಟ್ಸ್ ಅಲ್ಲಿ ಒಂದು 90% ಡೆಬ್ರಿಸ್ ಇರುತ್ತೆ, ಒಂದು 10% ಕಸನು ಕೂಡ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಒಟ್ಟಾರೆ ಒಂದು ಆ ಸ್ಪಾಟ್ಗೆ ಕೈ ಹಾಕಿದಾಗ ಎಲ್ಲ ಕ್ಲೀನ್ ಮಾಡ್ತೇವೆ. ಸೊ ಇದು ಹೆವಿ ಕ್ಲೀನಿಂಗ್ ಡ್ರೈವ್. ನೀವು ಬ್ಲಾಕ್ ಸ್ಪಾಟ್ ಏನಿದೆ ಅದು ಡೇ ಟು ಡೇ ಅದು. ಇದು ವರ್ಷ 2 ವರ್ಷ 4 ವರ್ಷದಿಂದ ಬೆಳ್ಕೊಂಡಿದೆ. ಅದ್ರ ಮೇಲೆ ಕಳೆನೆ 10-20 ಅಡಿ ಬೆಳೆದಿದೆ ಕಳೆ. ಆ ತರದ ಸೈಟ್ಸ್ ನಾವು ಮಾತಾಡ್ತಾ ಇರೋದು. ಪ್ಲಸ್ ಸಿಟಿ ಒಳಗಡೆ ಈ ತರ ಇಲ್ಲ, ಇದೆಲ್ಲ ಔಟರ್ ಏರಿಯಾದಲ್ಲಿ ಇರೋದು. ಸಿಟಿ ಒಳಗಡೆ ಏನಿದೆ, ಹಿಂದೆ ಯಾರೋ ಟ್ರೈನ್ ಕೆಲಸ ಮಾಡುವಾಗ ಒಂದ್ ಕಡೆ ಕಲ್ಲುಗಳು ಬಿಟ್ಟು ಹೋಗಿದ್ದಾರೆ, ಪೈಪ್ಗಳು ಬಿಟ್ಟು ಹೋಗಿದ್ದಾರೆ, ಆಮೇಲೆ ಎಲೆಕ್ಟ್ರಿಕಲ್ ಪೋಲ್ಸ್ ಬಿಟ್ಟು ಹೋಗಿದ್ದಾರೆ, ಸ್ಲ್ಯಾಬ್ಗಳು ಬಿಟ್ಟು ಹೋಗಿದ್ದಾರೆ. ಸೊ ಈ ಡ್ರೈವ್ ಅಲ್ಲಿ ಅವೆಲ್ಲ ತೆಗಿಬೇಕು ಅಂತ ಕೂಡ ನಾನು ಹೇಳಿದೆ. ಸೊ ಒಂದ್ ಕಡೆಯಿಂದ ಈ ಹೆವಿ ಮೆಟೀರಿಯಲ್ ಏನಿದೆ ಅದನ್ನ ಇದರಲ್ಲಿ ಟಾರ್ಗೆಟ್ ಮಾಡ್ತಾ ಇದೆ. ಇದಾದ್ಮೇಲೆ ನೆಕ್ಸ್ಟ್ ನೀವು ಹೇಳ್ದಂಗೆ ಮನೆ ಕಸದ್ದು ನೆಕ್ಸ್ಟ್ ಇದಾದ ತಕ್ಷಣ ಅದನ್ನು ತಗೊಳ್ತೇವೆ. ಇದೆ ನೋಟಿಫೈ ಮಾಡಿದ್ದಾರೆ ಈಗ ಆಲ್ರೆಡಿ 5 ಕಡೆ ಲೊಕೇಶನ್ಸ್ ಇದೆ. ಅದನ್ನ ನಾವು ಪೇಪರ್ ನೋಟಿಫಿಕೇಶನ್ ಆಲ್ರೆಡಿ ಮಾಡಿ ಅದನ್ನ ಡೆಸಿಗ್ನೇಟ್ ಮಾಡಿದ್ದೇವೆ. 5 ನಗರ ಪಾಲಿಕೆ. ಹೌದು, 5 ಪಾಲಿಕೆಗೆ 5 ಕಡೆ ಜಾಗ ಕೊಟ್ಟಿದೆ.
ಸರ್ ಈಗ ನೀವು ಹೇಳ್ದಂಗೆ ಇದು 3-4 ವರ್ಷದ ಹಿಂದೆಯಿಂದಲೂ ಇದೆ ಅಂತ. ಆದ್ರೆ ಡಬ್ರೀಸ್ ನ ಡಿಸ್ಪೋಸ್ ಮಾಡೋದಕ್ಕೆ ಈ ಹಿಂದೆಯಿಂದಲೂ ಬಿಬಿಎಂಪಿ ಇದಾಗಿರ್ಬೋದು, GPA ಅದಾಗಿರ್ಬೋದು, ಅದ್ರದೇ ಆದಂತ ಒಂದಷ್ಟು ಮಾನದಂಡಗಳನ್ನು ಇತ್ತು, ಅದ್ರದೇ ಆದಂತ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆ ಆಗಿದ್ರೆ 3-4 ವರ್ಷದಿಂದ ಹದಗೆಟ್ಟು ಹೋಗಿತ್ತು ಅಂತ ಒಪ್ಕೋತೀರಾ? ಬರೀ 3-4 ವರ್ಷ ಅಲ್ಲ. ಈಗ ನಾನು ಬೆಟ್ಟನಪುರ ಕ್ಷೇತ್ರದಲ್ಲಿ ಮೇಲೆ ನಾನ್ ಕಂಡಂಗೆ ಈಗ ಅಲ್ಲಿ 10-15 ವರ್ಷದಿಂದಲೂ ಇದೆ. ನಮ್ದು ಔಟರ್ ಏರಿಯಾ, ಎಸ್ಪೆಷಲಿ ಔಟರ್ ಏರಿಯಾದಲ್ಲಿ ಸಮಸ್ಯೆ. ಔಟರ್ ಏರಿಯಾದಲ್ಲಿ ಏನಾಗಿದೆ, ಇನ್ನು ಅಲ್ಲಿ ಬಿಲ್ಡಪ್ ಆಗಿಲ್ಲ ಪೂರ್ತಿ. ಕೆಲವು ಕಡೆ ಖಾಲಿ ಸೈಟ್ಗಳು ಇರ್ತವೆ. ರೋಡ್ ಸ್ವಲ್ಪ ಅಗಲ ಇದ್ದಿದ್ ಕಡೆ ರೋಡ್ ಸೈಡ್ ಅಲ್ಲೇ ಸುಟ್ಬಿಟ್ಟು ಹೋಗ್ತಾ ಇರ್ತಾರೆ ರಾತ್ರಿ. ನಾವು ಹಿಂದೆ ಎಲ್ಲ ಕ್ಲೀನ್ ಮಾಡಿಸಿದೀವಿ, ಆಗಾಗ ಮಾಡಿಲ್ಲ ಅಂತಲ್ಲ. ಮೈಸೂರು ಅವರು ಜವಾಬ್ದಾರಿ ತಗೊಂಡ್ಮೇಲೆ ಅವರು ಕ್ಲೀನ್ ಮಾಡಿಸಿದ್ದಾರೆ. ಏನಾಗುತ್ತೆ, ಈ ಕಡೆ ಕ್ಲೀನ್ ಮಾಡ್ಕೊಂಡು ಹೋದ್ರೆ ಇನ್ನೊಂದ್ ಕಡೆ ಬಂದ್ ಸುರಿತಾರೆ. ಅಂಡ್ ಅವ್ರು ಏನ್ ಹೇಳಿದ್ರು, ಇಷ್ಟು ಸಿಸ್ಟಮ್ಯಾಟಿಕಲಿ ಹಿಂದೆ ನಾವು ಮಾಡಿರ್ಲಿಲ್ಲ. ಈಗ ಏನಾಗಿದೆ, ಎಲ್ಲಾ ಏಜೆನ್ಸಿಗಳಿಗೆ ಮಾತಾಡಿದ್ದೇವೆ. ಬರೀ GPA ಕಾರ್ಪೊರೇಷನ್ಸ್ ಅಷ್ಟೇ ಅಲ್ಲ, ಬೆಸ್ಕಾಮ್, BWSSB, KRIDE, ಮೆಟ್ರೋ, ರೈಲ್ವೇಸ್ ಎಲ್ಲರಿಗೂ ಮಾತಾಡಿ ನಾವೆಲ್ಲ ಸೇರಿ ಮಾಡಿದಾಗ ಜನನು ಎಲ್ಲೋ ಒಂದ್ ಕಡೆ ತಾಳಪ್ಪ ಏನೋ ಮಾಡ್ತಾ ಇದಾರೆ, ನಾವು ಇಲ್ಲಾಂದ್ರೆ ಇಲ್ಲಿ ಸುರಿಯೋದು ಬೇಡ ಅಂತ ಜನಗಳು ಕೋಆಪರೇಟ್ ಮಾಡ್ತಾರೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್. ಆತರ ಒನ್ ಟೈಮ್ ಕ್ಲೀನ್ ಮಾಡಿದಾಗ ನೆಕ್ಸ್ಟ್ ಎನ್ಫೋರ್ಸ್ಮೆಂಟ್ ಮಾಡೋದಕ್ಕೂ ನಮ್ಗೆ ಸ್ವಲ್ಪ ಶಕ್ತಿ ಬರುತ್ತೆ. ನೆಕ್ಸ್ಟ್ ಯಾರಾದ್ರೂ ಸುರಿಯಕ್ ಬಂದ್ರೆ ಅವ್ರನ್ನ ಕ್ಯಾಚ್ ಮಾಡೋದಕ್ಕೂ ನಮ್ಗೆ ಸ್ವಲ್ಪ ಶಕ್ತಿ ಬರುತ್ತೆ. ಎಲ್ಲೋ ಒಂದ್ ಕಡೆ ಸುಮ್ನೆ ಅರ್ಧಂಬರ್ಧ ಕ್ಲೀನ್ ಮಾಡಿದ್ರೆ ಮತ್ತೆ ಬಂದು ಸುರಿದ್ರು ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಒನ್ ಟೈಮ್ ಸ್ವಲ್ಪ ಮ್ಯಾಸಿವ್ ಡ್ರೈವ್ ಮಾಡಿ ಆಮೇಲೆ ಫ್ಯೂಚರ್ ಅಲ್ಲಿ ನೀವು ಹೇಳಿದಂಗೆ ರಿಪೀಟ್ ಆಗಂಗೂ ಕೂಡ ಮಾಡ್ಬೇಕು ಅನ್ನೋದು ಪ್ರಯತ್ನ ಮಾಡ್ತಾ ಇದೀವಿ. ನೋಡೋಣ, ಪರ್ಫೆಕ್ಟ್ ಆಗಿ ಅಲ್ಲದೆ ಇದ್ರು ಕೂಡ ಒಂದು ಮೇಜರ್ ಆಗಿ ಕಸದ ಲಾರಿಗಳು ಡ್ರೈವರ್ಗಳು ತುಂಬಾ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ. ತುಂಬಾ ಆಕ್ಸಿಡೆಂಟ್ಗಳಾಗಿದೆ, ಸಾಕಷ್ಟು ಸಾವು ಕೂಡ ಆಗಿದೆ. ಸೊ ಅದೊಂದು ಬ್ರೇಕ್ ಆಗುವಂತ ವಿಚಾರ ಒಂದು. ಎರಡನೇದು, ಕಸದ ಲಾರಿಯಿಂದ ಡೆತ್ ಆಗಿರುವಂತವ್ರಿಗೆ ಪರಿಹಾರ ಕೊಡುವಂತಿಲ್ಲ, ಆ ತರದ್ದು ಏನಾದ್ರು ಈ ಕ್ಯಾಂಪೇನ್ ಅಲ್ಲಿ ಅದನ್ನ ನಾವೇನು ಆ ವಿಷಯದ ಕಡೆ ಇದರಲ್ಲಿ ಗಮನ ಕೊಡ್ತೀವಿ. ದಯತೆಯಿಂದ ಅಂದ್ರೆ ನೀವು ದಯತೆಯಿಂದ ಈ ಒಂದು ಅಭಿಯಾನ ಒಳ್ಳೆಯದು. ಜೊತೆಗೆ ಇವತ್ತು ಏನಾಗಿದೆ ಅಂದ್ರೆ ಫಸ್ಟ್ ಪ್ರಾಥಮಿಕವಾಗಿ ಎಲ್ಲಿ ಕಸ ಇರುತ್ತೆ, ಕೆಲವರು ಏನ್ ಮಾಡ್ತಾರೆ, ಬೆಂಕಿ ಹಾಕ್ತಾರೆ. ಅದು ನಗರಕ್ಕೆ ಮಾಲಿನ್ಯವಾಗಿ ಪರಿಣಾಮ ಬೀರ್ತಾರೆ ಸರ್. ದ ಮೇನ್ ಅದ್ರ ಬಗ್ಗೆ ನೀವೇನಾದ್ರು ಕ್ರಮ ಕೈಗೊಳ್ತೀರಾ ಸರ್? ಈಗ ನಾವು ಕೆಲವು ಕಡೆ ರಿಪೀಟೆಡ್ ಆಗಿ ಬೆಂಕಿ ಇಟ್ಬಿಟ್ಟು ಸುಡೋದು ವ್ಯವಸ್ಥೆ ಇದೆ. ಅಂತೇವನ್ನ ಕಂಡು ಫೈನ್ ಹಾಕಿ ಫಸ್ಟ್ ಈಗ ನನ್ನ ಪ್ರಕಾರ ನೀವು ಹೇಳಿದ ಸಮಸ್ಯೆನೂ ನಮ್ ಗಮನದಲ್ಲಿ ಇದೆ. ಆದ್ರೆ ನಾವು ಆ ಸಮಸ್ಯೆಗೆ ಪರಿಹಾರ ಸ್ವಲ್ಪ ಇಂಡೈರೆಕ್ಟ್ ಆಗಿ ಹುಡುಕ್ತಾ ಇದೀವಿ. ಎಲ್ಲ ಒಂದ್ ಟೈಮ್ ಕ್ಲೀನ್ ಮಾಡೋಣ, ಅದಾದ್ಮೇಲೆ ವೇಸ್ಟ್ ಡಿಸ್ಪೋಸಲ್ ಅನ್ನು ಸೆಟ್ರೈಟ್ ಮಾಡೋಣ, ಅದಾದ್ಮೇಲೆ ಈ ತರ ಪಬ್ಲಿಕ್ ಜಾಗಗಳಲ್ಲಿ ಮತ್ತೆ ಸುರಿಯೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಈ ಸಮಸ್ಯೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಅನ್ನೋದು ನಮ್ಮ ಲೆಕ್ಕಾಚಾರ. ನೀವು ಹೇಳಿದ್ದು ಸಮಸ್ಯೆನೂ ನಮ್ಮ ರೆಡಾರ್ ಅಲ್ಲಿ ಇದೆ, ಬಟ್ ಸ್ಟೆಪ್ ಬೈ ಸ್ಟೆಪ್ ತಗೊಳ್ತಾ ಇದೀವಿ. ಕ್ಲೀನ್ ಮಾಡಿದ್ರೆ ಪಬ್ಲಿಕ್ ಜಾಗದಲ್ಲಿ ಸುರಿಯೋದನ್ನ ಅವಾಯ್ಡ್ ಮಾಡಿದ್ರೆ ನಾಳೆ ಸುಡೋದು ಕೂಡ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸರ್, ಡಿಸ್ಪೋಸ್ ಮಾಡೋದಕ್ಕೆ ನೋಡಿರುವಂತ ಜಾಗದಲ್ಲಿ ಯಾವುದೇ ಅಭ್ಯಂತರ ಬಂದಿಲ್ಲ ಸರ್? ಅದೇ ದಿನ ಅಂತ ನಾನು ಹೇಳಿಲ್ಲ ಸರ್, ಡಿಸ್ಪೋಸ್ ಮಾಡೋದಕ್ಕೆ 8 ಜಾಗ ನೀವು ಫೈನಲ್ ಮಾಡಿದೀರಾ. ಅಲ್ಲಿ ಅದು ಯಾವ ರೀತಿಯಾದಂತ ಜಾಗ, ಅಲ್ಲಿ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಯಾಕಂದ್ರೆ ಬೆಂಗಳೂರಿನ ಕಸ ಬೆಂಗಳೂರಿನ ಹೊರಗಡೆ ಇರೋರಿಗೆ ಯಾವಾಗ್ಲೂ ಕೂಡ ಸಮಸ್ಯೆ ಇಲ್ಲ. ದಯವಿಟ್ಟು ನಾವು ಜನಗಳಿಗೆ ಸ್ವಲ್ಪ ಗೊಂದಲಕರವಾದಂತ ಸಂದೇಶ ಕೊಡೋದು ಬೇಡ. ಕಸ ಅಂತ ಹೇಳಿದ್ರೆ ಗಾರ್ಬೇಜ್ ಅಲ್ಲ ಇದು ಈ ಕ್ಯಾಂಪೇನು ಗಾರ್ಬೇಜ್ ರಿಮೂವಲ್ ಅಲ್ಲ. ಇದು ಲೆಗಸಿ ವೇಸ್ಟ್. ಮೆಜಾರಿಟಿ ಮಣ್ಣು, ಕಲ್ಲು, ಈ ತರದ್ದು 90% ಇದರಲ್ಲಿ ಮಣ್ಣು, ಕಲ್ಲು ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲಿ ಸುರಿದಿದ್ದಾರೆ. ಇದನ್ನ ಡಂಪ್ ಮಾಡೋ ಜಾಗ ಅದನ್ನ ತಗೊಂಡೋಗಿ ನಾವು ಕೆಲವು ಜಾಗಗಳು ಗುರುತಿಸಿದ್ದೇವೆ, ಅಲ್ಲಿಗೆ ನಾವು ಅದನ್ನ ಡಿಸ್ಪೋಸಲ್ ಮಾಡ್ತೇವೆ. ಅಲ್ಲಿ ಕೆಲವು ಕಡೆ ಹಳೇದು ನಿಂತೋಗಿರುವಂತ ಈ ಕಲ್ಲು ಕ್ವಾರಿ ಹಳ್ಳೆಗಳಿದ್ದಾವೆ ಅಂತ ಕಡೆಗೆ. ಇದು ಕಸದ್ದು ಅಲ್ಲ. ಕಸನ ತಗೊಂಡೋಗಿ ನಾವೆಲ್ಲೂ ಸುರಿಯೋದಿಲ್ಲ. ಇದು ಇನರ್ಟ್ ಮೆಟೀರಿಯಲ್ ಅಂತ ಹೇಳ್ತಾರೆ. ಅಂದ್ರೆ ಇದು ತ್ಯಾಜ್ಯ ಸಾಮಗ್ರಿಗಳು. ಇದರಲ್ಲಿ 99% ಕಲ್ಲು ಮಣ್ಣಿರುತ್ತೆ. ಹಾರ್ಮ್ಫುಲ್ ಏನಿರಲ್ಲ ಅಂತ. ಇನರ್ಟ್ ಮೆಟೀರಿಯಲ್ ಕಲ್ಲು ಮಣ್ಣು ಸ್ವಲ್ಪ ಹಳೆ ಇರುತ್ತೆ. 95% ಇದೇ ಮೆಟೀರಿಯಲ್. ಇದು 5% ಏನಾದ್ರೂ ಬೇರೆ ಮಿಕ್ಸ್ ಆಗ್ಬೋದು ಬಿಟ್ರೆ ನೀವು ರೋಡ್ ಸೈಡ್ ಅಲ್ಲಿ ಹೋಗಿ ನೋಡಿ, ಕಲ್ಲು ಮಣ್ಣು
ಕಳೆ ಇದನ್ನ ಅಲ್ಲಲ್ಲೇ ಸುದ್ದಿದ್ದಾರೆ. ಅದರ ಡಿಸ್ಪೋಸಲ್ ಈ ಕ್ಯಾಂಪೇನ್ ಅಲ್ಲಿ ಅದರ ಡಿಸ್ಪೋಸಲ್ ಕಡೆಗೆ ಆದ್ಮೇಲೆ ನೆಕ್ಸ್ಟ್ ಗಾರ್ಬೇಜ್ ತಗೊಳ್ತೇವೆ. ಗಾರ್ಬೇಜ್ ನ ನಾವು ತಗೊಂಡೋಗಿ ಅಲ್ಲಿ ಇಲ್ಲಿ ಸುರಿಯೋ ಪ್ರಶ್ನೆ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ, ಗಾರ್ಬೇಜ್ ಅಂದ್ರೆ ಮನೆ ಕಸ. ಕಸದಲ್ಲಿ ಎರಡು ಕಸ ಅಂತಾನೆ ನೀವು ಹೇಳ್ಬಹುದು ಇರ್ಬಹುದು, ಬಟ್ ನಾವು ಈ ಕ್ಯಾಂಪೇನ್ ಅಲ್ಲಿ ಮನೆ ಕಸವನ್ನ ಡಿಸ್ಪೋಸಲ್ ಇದರಲ್ಲಿ ಮಾಡ್ತಾ ನೆಕ್ಸ್ಟ್ ಬ್ಲಾಕ್ ಸ್ಪಾಟ್ ನೆಕ್ಸ್ಟ್. Sir, there is a campaign that you are going to start wherever there is a empty landfill, whoever is dumping, you have to share the photos on WhatsApp. So the root cause for all these things is the scarcity of the vehicles which collecting the dump, sir. There is very less vehicle as a resident. I have to wait for 2 days to dump my garbage, wet and dry. And if there is a delay in the vehicle, people throw it on the road, sir. And they don't have any other option. And there are landfills like this at the empty sites. Early goers, like people who go at 7 o'clock or 8 o'clock. Clear the misunderstanding. Please understand, this campaign is not for municipal household solid waste. This is for soil, silt, stones and other construction material. We are not in this campaign. I am not talking about solid waste coming from your kitchen or from inside your house. This is mostly construction, demolition, excavation. This is the kind. And these mounds and heaps have formed in parts of the city. We want to clean up that. So we will come to the garbage issue after this campaign. We will address, there are gaps in garbage disposal also. We will address it. But I don't want to address that issue in this press conference because issues get mixed up and people get the wrong idea. So let us be clear, because you yourself have, mixed up the understanding. So I don't want a wrong message to go that we are, because this campaign is not about garbage removal. This is about legacy waste. And what do I mean by that? I mean mostly excavated soil, construction debris, stones. This is majority of our target in this campaign. They are lying many places. Inside the core area, there are unused pipes, unused electrical poles, unused stone slabs, stone boulders. All those are strewn in many places inside the core area. Outer side, it's mostly C&D waste. That's what we are getting in this. We will come to that issue also. I'm not brushing it aside. We are aware of that issue. We are coming to that. ಬಿಲ್ಡಿಂಗ್ಗಳು ನಿರ್ಮಾಣ ಆಗ್ತಾನೆ ಇದಾವೆ. ರೈತರು ಈ ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ, ಈ ಸಬ್ಜೆಕ್ಟ್ ಬೆಂಗಳೂರಿನಲ್ಲಿ ನಿರಂತರವಾಗಿ ಜನರೇಟ್ ಆಗ್ತಾನೆ ಇದೆ. ಒನ್ ಟೈಮ್ ಸೆಟ್ ಮಾಡೋದು ಅದನ್ನು ಪ್ರಾಪರ್ ಚಾನಲೈಸ್ ಮಾಡಿ ಅದನ್ನ ವಿಲೇವಾರಿ ಮಾಡೋ ಅಗತ್ಯ ಇದೆ ಅಂತ ಅನ್ಸುತ್ತೆ. ಹೌದೌದು, ಡೆಫಿನೆಟ್ಲಿ. ಈಗ ಈ ಒನ್ ಟೈಮ್ ನಾವು ಕ್ಲಿಯರ್ ಮಾಡಿ ರೆಗ್ಯುಲರ್ ಡಿಸ್ಪೋಸಲ್ಗೆ ಸಿಸ್ಟಮ್ ಅನ್ನ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಇದು ಸುಮ್ಮನೆ ಕಣ್ಣೋರಿಸುವ ತಂತ್ರ ಆಗುತ್ತೆ. ಸೊ ಇದರ ಜೊತೆಗೇನೆ ಹಿಂದೆ ಈ ತರ ಕನ್ಸಲ್ಟೆಂಟ್ ದಂಡ ಹಾಕ್ಬೇಕು ಅನ್ನೋದು ಕೂಡ ಇತ್ತು ಸರ್. ಅದನ್ನು ಇಂಪ್ಲಿಮೆಂಟ್ ಮಾಡಿರ್ಲಿಲ್ಲ, ಹಾಗಾಗಿನೇ ಕಡೆ ಎಲ್ಲ ಡಬ್ಲ್ಯೂಸ್ ಹಾಕ್ತಿದ್ದಾರೆ. ಸೊ ಈಗ ಆಯ್ತು, ಒಂದ್ ನಿಮಿಷ. ಈಗ ಅವ್ರು ಹೇಳ್ತಾರೆ ಯಾಕೆ ತಂದು ಸುರಿತಾ ಇದ್ದಾರೆ, ಯಾಕೆಂದ್ರೆ ಪ್ರಾಪರ್ ಡಿಸ್ಪೋಸಲ್ಗೆ ನೀವೊಂದು ವ್ಯವಸ್ಥೆನೇ ಕೊಟ್ಟಿಲ್ಲ, ಅದಕ್ಕೆ ನಾನು ಸುರಿತಾ ಇದ್ದೀನಿ ಅಂತ ಹೇಳ್ತಾರೆ. ಮಾತಿಗಷ್ಟೇ, ಆಕ್ಚುಲಿ ಎಲ್ಲ ಇದೆ, ಇಲ್ಲ ಅಂತಲ್ಲ. ಮಾತು ಕೇಳೋದಕ್ಕೆ ಏನ್ ಬೇಕೋ ಹೇಳ್ಬೋದು. ಹಾಗಾಗಿ ಈಗ ಪ್ರಾಪರ್ ಡಿಸ್ಪೋಸಲ್ಗೆ ವ್ಯವಸ್ಥೆ ಇದೆಯಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಇನ್ಮೇಲೆ ಈ C&D ವೇಸ್ಟ್, ಕನ್ಸ್ಟ್ರಕ್ಷನ್ ಮತ್ತೆ ಡೆಮಾಲಿಷನ್, ಈ ವೇಸ್ಟ್ ಅನ್ನ ಡಿಸ್ಪೋಸಲ್ ಮಾಡೋದಕ್ಕೆ 4 ಸಂಸ್ಥೆಗಳನ್ನ ನಾವು ಎಂಪ್ಯಾನಲ್ ಮಾಡಿದ್ದೇವೆ ಬೆಂಗಳೂರಲ್ಲಿ. ಸೊ ಇನ್ನು ಮುಂದಕ್ಕೆ ಯಾರಾದ್ರೂ ನಿಮ್ಮ ಮನೆಯಲ್ಲಿ ನೀವು ಪೂರ್ತಿ ಡೆಮಾಲಿಷನ್ ಮಾಡಿರ್ಬೋದು ಅಥವಾ ಜಸ್ಟ್ ಒಂದು ಗೋಡೆ ಡೆಮಾಲಿಷನ್ ಮಾಡಿರ್ಬೋದು, ರಿನೋವೇಷನ್ ಮಾಡ್ತಾ ಇರ್ಬೋದು. ನಿಮ್ಮದು ಏನೇ C&D ವೇಸ್ಟ್, ಇದು ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ಅಂತ ಹೇಳ್ತಾರೆ. ಈ ವೇಸ್ಟ್ ಇದ್ರೆ ಅದನ್ನ ನಾವು 3 ಕಂಪನಿಗಳು 3 ಜನಕ್ಕೆ ಎಂಪ್ಯಾನಲ್ ಮಾಡಿದ್ದಾರೆ. ಬ್ಯಾಂಗ್ಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ವತಿಯಿಂದ ಅವರ ಮುಖಾಂತರನೇ
ಡಿಸ್ಪೋಸಲ್ ಮಾಡಬೇಕು. ಅವರು ಹೇಗೆ ಡಿಸ್ಪೋಸಲ್ ಮಾಡ್ತಾರೆ ಅಂತಾನು ಕೇಳ್ಬೋದು ನಾವು. ಇದರಲ್ಲಿ ಕೆಲವು ಕೋರ್ಟ್ ಡೈರೆಕ್ಷನ್ಸ್ ಇದೆ. ಕನ್ಸ್ಟ್ರಕ್ಷನ್ ಡೆಮಾಲಿಷನ್ ವೇಸ್ಟ್ ಆದ್ರೆ ಅದನ್ನ ಪ್ರಾಸೆಸಿಂಗ್ ಮಾಡಬೇಕು ಅಂತ ಕೂಡ ಡೈರೆಕ್ಷನ್ ಇದೆ. ಸೊ ಅವ್ರಿಗೆ ಪ್ರಾಸೆಸಿಂಗ್ ಮಾಡಿ ಇದನ್ನ ಡಿಸ್ಪೋಸಲ್ ಮಾಡೋದಕ್ಕೆ ಎಂಪ್ಯಾನಲ್ ಮಾಡಿದ್ದೇವೆ. ದಯವಿಟ್ಟು ನಿಮ್ಮದು ಏನಾದ್ರು ಇನ್ನು ಮುಂದೆ ನಿಮ್ದು ಏನಾದ್ರು ಮನೆಯದು ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ವೇಸ್ಟ್ ಇದ್ರೆ ದಯವಿಟ್ಟು ಆ C&D ವೇಸ್ಟ್ ಕಾಂಟ್ರಾಕ್ಟರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ, ಅವರ ಮುಖಾಂತರ ಡಿಸ್ಪೋಸಲ್ ಮಾಡಿ. ಚೆಕ್ ಆರ್ಡರ್ ಇಶ್ಯೂ ಆಗಿದೆ ಫಾರ್ ಡಿಸ್ಪೋಸಲ್ ಆಫ್ C&D ವೇಸ್ಟ್. ಅದರಲ್ಲಿ ಚಾರ್ಜಸ್ ಇರುತ್ತೆ. ಅದು ಒಂದು ಟನ್ನಿಗೆ 752 ರೂಪಾಯಿ, ಒಂದು ಟನ್ನಿಗೆ 660 ರೂಪಾಯಿ ಒಂದು ಟನ್ನಿಗೆ. 760 ರೂಪಾಯಿ ಒಂದು ಟನ್ನಿಗೆ ಇರುತ್ತೆ. ಅವ್ರದ್ದು ನಾನು ನಿಮ್ಗೆ ಸ್ವಲ್ಪ ಒಂದು 5 ನಿಮಿಷದ ಒಳಗಡೆ ಅವ್ರ ಕಾಂಟ್ಯಾಕ್ಟ್ ಕೂಡ ನಿಮ್ಗೆ ಒದಗಿಸ್ಕೊಡ್ತೇನೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ದಯವಿಟ್ಟು ನಾನು ಮನವಿ ಮಾಡ್ತೇನೆ, ಇನ್ನು ಮುಂದೆ ನಿಮ್ ಮನೆಯದು ಏನಾದ್ರು C&D ವೇಸ್ಟ್ ಇದ್ರೆ ಅದನ್ನ ಈ ಸಂಸ್ಥೆಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಮುಖಾಂತರನೇ ಡಿಸ್ಪೋಸಲ್ ಮಾಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ. ಬೇರೆಯವರು ಏನಾಗುತ್ತೆ, ಎಲ್ಲಂದ್ರೆ ಅಲ್ಲಿ ತಂದು ಸುರಿದುಬಿಟ್ಟು ಹೋಗ್ತಾರೆ ರೋಡ್ ಸೈಡ್ ಅಲ್ಲಿ. ಇದರಿಂದ ಬೆಂಗಳೂರಿನ ಸೌಂದರ್ಯನು ಕೆಡುತ್ತೆ. ಬೆಂಗಳೂರು ಸುಧಾರಣೆ ಆಗೋದರ ಬದಲಿಗೆ ಇನ್ನಷ್ಟು ನಾವು ಹಾಳು ಮಾಡೋದಕ್ಕಾಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ದಯವಿಟ್ಟು ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಜನಗಳ ಸಹಕಾರ ಇದ್ರೆ ಮಾತ್ರ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ. ಸರ್, ನಿನ್ನೆ SIR ಹೋದಂತ ಸಂದರ್ಭದಲ್ಲಿ ಫಕೀರಪ್ಪ ಅನ್ನೋರ ಮೇಲೆ ಹಲ್ಲೆ ಆಗಿದೆ. ಅದು ಮಾರಣಾಂತಿಕ ಹಲ್ಲೆ ಆಗಿದೆ, ಜೊತೆಗೆ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ. ಸರ್, ಹಿಂಗಾದ್ರೆ SIR ಮಾಡೋದು ಹೇಗೆ?